ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ಸಲ್ಲಿ FCFS ಮತ್ತು SJF ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. FCFS ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಅರ್ಥ. ನೆಕ್ಸ್ಟ್ SJF ಅಂದರೆ ಶಾರ್ಟೆಸ್ಟ್ ಜಾಬ್ ಫಸ್ಟ್. ಸೊ ಇನ್ನೂ ಕೂಡ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ರೌಂಡ್ ರಾಬಿನ್ ಇರ್ಬೋದು, ಆ ಥರ ಇನ್ನೂ ಕೂಡ ಇದೆ. SJF ಶಾರ್ಟೆಸ್ಟ್ ಜಾಬ್ ಫಸ್ಟ್, ಇದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನು FCFS, ಫಸ್ಟ್ ಕಮ್ ಫಸ್ಟ್ ಸರ್ವ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಪ್ರೋಸೆಸ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಏನು ಅಂತಂದರೆ, ಯಾವ ಪ್ರೋಸೆಸ್ ಮೊದಲಿಗೆ ಬಂದಿರುತ್ತೆ ಅದಕ್ಕೆ ನಾವು ಶೆಡ್ಯೂಲಿಂಗ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಇಲ್ಲಿ ಬಂದಿರೋಂಥ ಪ್ರೋಸೆಸ್ ಯಾವುದು? ಸೊ 0 ಇಂದ ಶುರುವಾಗಿ P1. ಯಾವುದು? P1 ಬಂದಿದೆ ಇಲ್ಲಿ. P1 ಅದರ ವ್ಯಾಲ್ಯೂ ಏನು? ಬರ್ಸ್ಟ್ ಟೈಮ್ 24. ನೆಕ್ಸ್ಟ್ P2ನ ವ್ಯಾಲ್ಯೂ ಏನು? 24. ಫಸ್ಟ್ ಏನು ಸ್ಟಾರ್ಟ್ ಮಾಡಿರ್ತೀವೋ ಅದು 24 ಪ್ಲಸ್ ಅದರ ವ್ಯಾಲ್ಯೂ ಏನು? ಬರ್ಸ್ಟ್ ಟೈಮ್ 3. ಸೊ ಟೋಟಲ್ ಎಷ್ಟಾಯಿತು? 27. ಸೊ 27. ನೆಕ್ಸ್ಟ್ 27 ಅಂದಮೇಲೆ P3ನ ವ್ಯಾಲ್ಯೂ ಏನು? 3. ಸೊ ಟೋಟಲ್ 27 ಪ್ಲಸ್ 3 ವಿಚ್ ಈಸ್ ಈಕ್ವಲ್ ಟು 30. ಇವಾಗ ಏನಾಯಿತು? 30. ಸೊ ನಮಗೆ ಏನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದರೆ, ಫೈಂಡ್ ದ ಆವ್ರೇಜ್ ವೆಯ್ಟಿಂಗ್ ಆ್ಯಂಡ್ ಟರ್ನ್ ಅರೌಂಡ್ ಟೈಮ್. ಆವ್ರೇಜ್ ವೆಯ್ಟಿಂಗ್ ಟೈಮ್ ಫಸ್ಟ್ ಏನು ಮಾಡೋಣ? ಆವ್ರೇಜ್ ವೆಯ್ಟಿಂಗ್ ಟೈಮ್ ಹೇಗೆ ಕಂಡುಹಿಡಿಯೋದು? ಸೊ ಪ್ರೋಸೆಸ್ P1 ಕಂಪ್ಲೀಟ್ ಆಗಿ P2 ಶುರು ಆಗೋದಕ್ಕೆ, ಸೊ P1 ಪ್ರೋಸೆಸ್ ಶುರು ಆಗೋದಕ್ಕೆ ಎಷ್ಟು ಕಾದಿದೆ? ಇದು ಕಾದಿಲ್ಲ. P1 ಪ್ರೋಸೆಸ್ ಡೈರೆಕ್ಟಾಗಿ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಏನು? 0 ಪ್ಲಸ್ P2 ಸ್ಟಾರ್ಟ್ ಆಗಬೇಕು ಅಂದರೆ ಏನಾಗಬೇಕು? P1 ಕಂಪ್ಲೀಟ್ ಆಗಬೇಕು. P1 ಕಂಪ್ಲೀಟ್ ಆಗಿದೆ ಇಲ್ಲಿ 24 ಬರ್ಸ್ಟ್ ಟೈಮಲ್ಲಿ ಕಂಪ್ಲೀಟ್ ಆದ ತಕ್ಷಣ P2 ಶುರುವಾಗಿದೆ. ಅಂದರೆ ಎಷ್ಟು ಟೈಮ್ ವೆಯ್ಟ್ ಮಾಡಿದೆ ಇದು? 24 ಪ್ಲಸ್ P3 ಎಷ್ಟು ವೆಯ್ಟ್ ಮಾಡಿದೆ? 27. ನೆಕ್ಸ್ಟ್ ಇನ್ಯಾವುದು ಪ್ರೋಸೆಸ್ ಇಲ್ಲ. ಸೊ ಡಿವೈಡೆಡ್ ಬೈ ಎಷ್ಟು ಪ್ರೋಸೆಸ್ಸು? P1 P2 P3. ಸೊ ಟೋಟಲ್ 3 ವಿಚ್ ಈಸ್ ಈಕ್ವಲ್ ಟು 27 ಪ್ಲಸ್ 24 ಬೈ 3 ಮಾಡಿದ್ರೆ ನಮಗೆ ವ್ಯಾಲ್ಯೂ ಏನು ಬರುತ್ತೆ? 17 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಅಂದರೆ ಏನು? ಸೊ ಟೋಟಲ್ ಇಲ್ಲೇನಿದೆ 30 ಪ್ಲಸ್ ಆವ್ರೇಜ್ ವೇಟಿಂಗ್ ಟೈಮ್ ಏನು ಬಂದಿದೆ? 70. ಸೊ ಟೋಟಲ್ ಎಷ್ಟಾಯಿತು? 47. ಟರ್ನ್ ಅರೌಂಡ್ ಟೈಮ್ ಎಷ್ಟಾಯಿತು ನಮಗೆ? 47. ಆವ್ರೇಜ್ ವೇಟಿಂಗ್ ಟೈಮ್ ಮತ್ತು ಟೋಟಲ್ ಎಷ್ಟು ಟೈಮ್? ಬರ್ಸ್ಟ್ ಟೈಮ್. ಟೋಟಲ್ ಬರ್ಸ್ಟ್ ಟೈಮ್ನ ನೋಡ್ತಾ ಹೋದಾಗ ನಮಗೆ ಟರ್ನ್ ಅರೌಂಡ್ ಟೈಮ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಎರಡನೇದು SJF ಅಂದರೆ ಶಾರ್ಟೆಸ್ಟ್ ಜಾಬ್ ಫಸ್ಟ್. ಶಾರ್ಟೆಸ್ಟ್ ಜಾಬ್ ಫಸ್ಟಲ್ಲಿ ಯಾವ ಪ್ರೋಸೆಸ್ಸು ಕಡಿಮೆ ಟೈಮನ್ನು ತಗೊಂಡಿದೆ ಅದನ್ನು ಫಸ್ಟ್ ಮಾಡ್ತಾ ಹೋಗ್ತೀವಿ. ಸೊ 0 ಇಂದ ಶುರು ಮಾಡ್ತೀವಿ. ಇಲ್ಲಿ ನೋಡ್ತಾ ಹೋದಾಗ ಕಡಿಮೆ ವ್ಯಾಲ್ಯೂ ಇರೋದು ಯಾವುದು? P4. ಸೊ P4 ಎಷ್ಟು? 3. ನೆಕ್ಸ್ಟ್ ಯಾವುದು? P1 P2 P3 ಕಡಿಮೆ ಇರೋದು ಯಾವುದು? 6 ಬರ್ಸ್ಟ್ ಟೈಮ್. ಸೊ P1 ಪ್ರೋಸೆಸ್. ನೆಕ್ಸ್ಟ್ ಏನಾಗುತ್ತೆ? 3 ಪ್ಲಸ್ ಬರ್ಸ್ಟ್ ಟೈಮ್ ಆಫ್ P1 6 ಟೋಟಲ್ 9. ಸೊ 9. ನೆಕ್ಸ್ಟ್ 8 ಮತ್ತು 7ನಲ್ಲಿ ಚಿಕ್ಕದು ಯಾವುದು? P3 9 ಪ್ಲಸ್ 7 ವಿಚ್ ಈಸ್ ಈಕ್ವಲ್ ಟು 16. ನೆಕ್ಸ್ಟ್ P2 ಉಳಿದಿರೋದು ಯಾವುದು? P2 16 ಪ್ಲಸ್ 8 ವಿಚ್ ಈಸ್ ಈಕ್ವಲ್ ಟು 24. ಸೊ 24 ಆಯಿತು. ನೆಕ್ಸ್ಟ್ ಇದಕ್ಕೂ ಕೂಡ ನಾವು ಆವ್ರೇಜ್ ವೇಟಿಂಗ್ ಟೈಮ್ನ ಕಂಡುಹಿಡಿಬೇಕು. ಆವ್ರೇಜ್ ವೇಟ್ ಟೈಮ್ ಎಷ್ಟಾಗುತ್ತೆ? P4 ಎಷ್ಟು ಟೈಮ್ ವೆಯ್ಟ್ ಮಾಡಿದೆ ಪ್ರೋಸೆಸ್ ಶುರು ಆಗೋದಕ್ಕೆ? ಎಷ್ಟು ಟೈಮ್ನೂ ಕೂಡ ವೆಯ್ಟ್ ಮಾಡಿಲ್ಲ, ಡೈರೆಕ್ಟಾಗಿ ಶುರುವಾಗಿದೆ. ಸೊ 0 ಪ್ಲಸ್ P1 ಎಷ್ಟು ಮಿನಿಟ್ ವೆಯ್ಟ್ ಮಾಡಿದೆ? 3 ಮಿಲಿ ಸೆಕೆಂಡ್ ಅಂದರೆ ಬರ್ಸ್ಟ್ ಟೈಮ್ 3. ಸೊ 3 ಪ್ಲಸ್ ನೆಕ್ಸ್ಟ್ P3 ಎಷ್ಟು ವೆಯ್ಟ್ ಮಾಡಿದೆ? 9 ಪ್ಲಸ್ P2 ಎಷ್ಟು ವೆಯ್ಟ್ ಮಾಡಿದೆ? 16 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪ್ರೋಸೆಸ್ ಎಷ್ಟು ನಮಗೆ? 4. ಸೊ ಟೋಟಲ್ ಇದಕ್ಕೆ ಆನ್ಸರ್ ಏನು ಬರುತ್ತೆ? 7. ಇದನ್ನು ಮಾಡಿದಾಗ ನಮಗೆ ಟೋಟಲ್ ಆನ್ಸರು 7 ಬರುತ್ತೆ. ಆವ್ರೇಜ್ ವೆಯ್ಟ್ ಟೈಮ್. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್.
ಟರ್ನ್ ಅರೌಂಡ್ ಟೈಮ್ ಎಷ್ಟಾಗುತ್ತೆ 24 ಟೋಟಲ್ ಬರ್ಸ್ಟ್ ಟೈಮ್ ಪ್ಲಸ್ ಆ್ಯಾವ್ರೇಜ್ ವೇಟಿಂಗ್ ಟೈಮ್ ಎಷ್ಟು 7. ಸೊ ಟೋಟಲ್ ನಮಗೆ ಎಷ್ಟಾಗುತ್ತೆ 31. ಸೊ ಟರ್ನ್ ಅರೌಂಡ್ ಟೈಮ್ ಮತ್ತು ಆ್ಯಾವ್ರೇಜ್ ಟೈಮನ್ನು SJF ಮತ್ತು FCFS ಬಗ್ಗೆ ಕಲಿತಾ ಹೋದ್ವಿ. ಸೊ ಇದೇ ರೀತಿ ರೌಂಡ್ ರಾಬಿನ್ನು ಕೂಡ ನಾನು ವಿಡಿಯೋ ಹಾಕಿರ್ತೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಸೆಸ್ ಮಾಡಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.